ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಂದು ವೀಕ್ ಆಫ್. ಇವಾಗ ಸಂಜೆ ಆಗಿದೆ, ಡೇ ಫುಲ್ ಮುಗಿತಾ ಬಂತು. ಇವಾಗ ಈವ್ನಿಂಗ್ ಎಲ್ಲಾದರೂ ತಿರ್ಗಕ್ಕೆ ಹೋಗೋಣ ಅಂತ ನಾನು ಮತ್ತು ಪೂಜಾ ಹೊರಟು ರೆಡಿಯಾಗಿದ್ದೀವಿ. ಪೊಳಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮೊನ್ನೆ, ಬಟ್ ನನಗೆ ಸೂತಿಗೆ ಹಾಗಾಗಿ ಹೋಗೋಕ್ಕಾಗಲ್ಲ. ಸೊ ಇವಾಗ ಈವ್ನಿಂಗ್ ಎಲ್ಲಾದರೂ ಸುತ್ತಾಡ್ಕೊಂಬರೋಣ ಅಂತ ಹೊರಟಿದ್ದೀವಿ. ಒಂದು ಪ್ಲೇಸ್ ನೋಡಿದ್ವಿ, ಆದರೆ ನಮಗೆ ಅದರದ್ದು ಲೊಕೇಶನ್ ಗೊತ್ತಿಲ್ಲ. ಅದನ್ನು ಸರ್ಚ್ ಮಾಡ್ತಾ ಇದ್ದಾನೆ. ಹೋಗೋಣ ಗೈಸ್. ಗೈಸ್, ನಿಮಗೆ ಲೊಕೇಶನ್ ಸರಿ ಗೊತ್ತಿಲ್ಲ, ಇವಾಗ ಹುಡ್ಕೊಂಡು ಹೋಗ್ತಾ ಇದ್ದೇವೆ ಗೈಸ್. ಇದು ಅಫಿಷಿಯಲಿ ಓಪನ್ ಆಗಲಿಲ್ಲ, ಸೊ ಹಾಗಾಗಿ ಒಳಗೆ ಬಿಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹಾರಿಕೊಂಡು ಬಂದಿದ್ದೇವೆ ಇಬ್ಬರು ಸಹ. ಅದಕ್ಕೆ ಅವಳು ಲೊಕೇಶನಲ್ಲಿ ಸರ್ಚ್ ಮಾಡ್ತಿದ್ದಾಳೆ. ಈಗ ಅಂದರೆ ಎಂಥ ಪಾಲೆಮಾರ್ ಅಂತ ಹೆಸರು ಸಿಗ್ತಾ ಇಲ್ಲ ಗೈಸ್. ಇವಾಗ ನೋಡಬೇಕು ಸಿಗ್ತದೆ ಇಲ್ವ ಅಂತ. ನಾನು ಮುಂದೆ ಬಂದಿದ್ದೇನೆ ದೊಡ್ಡ ಜನರಾಗಿ, ಅವಳು ಇನ್ನೂ ಸಹ ಅಲ್ಲಿದ್ದಾಳೆ. ಇವತ್ತು ಕಕ್ಕೆಲುಳ್ಳಯ ಗೈಸ್. ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಗೈಸ್. ಅಲ್ಲಿ ಕ್ಲೋಸ್ ಆಗಿದೆ, ಅಲ್ಲಿ 5:15ಗೆ ಕ್ಲೋಸ್ ಅಂತೆ. ನಾವು ಬಂದು ಸಹ ಪ್ರಯೋಜನ ಇಲ್ಲ ಗೈಸ್. 40 ರೂಪಾಯಿ ಕೊಟ್ವಿ ರಿಕ್ಷಕ್ಕೆ ರೂಮಿಂದ ಇಲ್ಲಿಗೆ. ಇಲ್ಲೊಂದು ಪೂಜೆ ಆಗ್ತುಂಟು ಗೈಸ್, ಅಲ್ಲಿಗೆ ಆದರೂ ಹೋಗುವ ಅಂತ ಹೇಳಿದರೆ ಆಗುವುದಿಲ್ಲ. ಸೂತಾಗ ಇಲ್ಲಾದರೆ ಅಲ್ಲಿ ಆದರೂ ಹೋಗಿ ದೇವರಿಗೆ ಕೈ ಮುಗ್ದು ಎಂತಾದರೂ ತಿಂದು ಬರ್ಬೋದು. ವಿಡಿಯೋ ಮಾಡಲಿಕ್ಕೆ ಸಹ ಬಿಡುವುದಿಲ್ಲ ಗೈಸ್. ಕೈಯನ್ನು ಎಳಿತಾಳೆ. ನಮ್ಮ ಹಂಚಿನ ಕಾರ್ಖಾನೆ ಇಷ್ಟು ಚಂದ ಹೊರಟು ಬಂದಿದ್ದಾಳೆ ನೋಡಿ. ಇಲ್ಲ ರೆಡ್ ಡ್ರೆಸ್ ಪೂರ ಚೇಂಜ್ ಮಾಡ್ತು. ಪಾದೆ ಇतना दूर ಹೋಗ್ನಾ ನಮಗೆ ಮೂವಿಗೆ ಹೋಯ್ತು. ಗೈಸ್ ಮೂವಿಗಾದ್ರೆ ಸಹ ಹೋಗ್ಬೋದಿತ್ತು ಗೈಸ್. ಮಲಗಿದೊಂದೇ ಅವಳ ಬಂದು ಕಾಡುತ್ತೀರಾನೆ ಬೋರ್ಗನು ಇಟ್ಟೆಂಗೆ ಕಾಕನ ಎದುರು ಪುರ ಪಾರ ನಾಯ್ತು. ಆಗಲೇ 3 ಜನ ನಮಗೆ 3 ಹೆಣ್ಣು ಮಕ್ಕಳು ಬಂದಿದ್ರು. ಈ ನಾಯಿದಾಗ ಇನ್ನಿಲ್ಲ ಎನ್ನಂತೂ ಉಂಡು ಮಕ್ಕಳು ದೂರ ಹೋಗ್ತು. ನಡಿಗೆ ಯಾವತ್ತು ಇತ್ತದಲ್ಲ ಡಿಂಗ ಡಿಂಗ ಆಡ ಅನ್ಬರ್ತು ಗೈಸ್. ಈಗ ರಿಟರ್ನ್ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಗೈಸ್. ಎಲ್ಲಿಗಾದ್ರೂ ಹೋಗ್ಬೇಕು. ಇಷ್ಟು ಚಂದ ತಿನ್ಬೇಕಲ್ಲ. ನಾನು ಬೆಳೆ ಎಂತ ಸಹ ತಿನ್ನಲಿಲ್ಲ ಇನ್ನೂ ಸಹ ಒಟ್ಟಿಗೆ. ಮಧ್ಯಾಹ್ನ ಸಹ ತಿನ್ನಲಿಲ್ಲ. ನಾನು ಬೆಳಿಗ್ಗೆ ಮಾತ್ರ ತಿನ್ನೋದು ಗೈಸ್. ರೆಡ್ ಆಮ್ಲೆಟ್ ನಂತಿದ್ದು ರೊಟ್ಟಿ ನೋಡಿ ಗೈಸ್. ನಾನು ಎಂತ ಸಹ ತಿನ್ನಲಿಲ್ಲ, ಬೆಳಿಗ್ಗೆ ಮಾತ್ರ ತಿನ್ನೋದು. ಮಧ್ಯಾಹ್ನ ಸಹ ಇಲ್ಲ, ಸಂಜೆ ಸಹ ಇಲ್ಲ. ಈಗ ಕತ್ತಲೆ ಆಗ್ತಾ ಬಂತು. ಈಗ ಸಹ ಇಲ್ಲ. ಈಗ ತಿನ್ನೋದು. ಈಗ ಫುಲ್ಲು ಬ್ಯಾಟಿಂಗ್ ತಿನ್ನಲಿಕ್ಕೆ ಅಂತೇವೆ ರಜೆ ಕೊಟ್ಟಾಗೆ ಇವತ್ತು ಗೈಸ್. ಇವಾಗ ನಾವು ಫಾರಮ್ ಅಲ್ಲಿಗೆ ಹೋಗುವ ಅಂತ ಡಿಸೈಡ್ ಮಾಡಿ ಕಾಯ್ತಾ ಇದ್ದೇವೆ. ಆದರೆ ಈಗ ರಿಕ್ಷಾ ಸಹ ಇಲ್ಲ. ಈ ಸಲ ಅವಳ ಬಂದಾಪಣ ಅಂದಿತ್ತು ನಾನು. ಹೌದು ಗೈಸ್, ಅಲ್ಲಿಗೆ ಆದರೆ ಸಹ ಹೋಗುವ ಅಂತ. ಈಗ ಹಸಿವಾಗ್ತುಂಟು. ಹಸಿವಿನ ಬಗ್ಗೆ ಮಾತಾಡಿ ಅಲ್ಲಿ ಹಿಂದೆ ನೋಡಿ ಗೋಬಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಫೈನಲಿ ರಿಕ್ಷಾ ಸಿಕ್ಕಿರುತ್ತೆ. ಒಂದು 10 ನಿಮಿಷ ಜಾಸ್ತಿ ಕಾದ ನಾನು ಖಾಲಿ ರಿಕ್ಷಾಗೋಸ್ಕರ. ಇದು ಕನ್ನಡದ ಅದು ನಾನು ಒಬ್ಬನೇ ಇದ್ದರೆ ಕನ್ನಡದಲ್ಲೇ ವ್ಲಾಗ್ ಮಾಡ್ತೇನೆ. ಇವರೆಲ್ಲ ಇದ್ದರೆ ನನಗೆ ಅದು ತುಳುವಿಗೆ ಬರ್ತದೆ. ಪಿಜ್ಜಾ ಬೈ ನೆಕ್ಸಸ್ ಮಾಲ್ ಹತ್ರ ಬಂದ್ವಿ. ಮೂಲ್ ತಿನ್ಕಣ ಗೈಸ್. ಇವಾಗ ಹಸಿವಾಗ್ತುಂಟು. ಏನಾದರೂ ತಿಂದು ಹೋಗುವ ಅಂತ ಅಂದ್ಕೊಂಡ್ವಿ. ಮಿತ್ತು ಬಂದ
दादा जाना महंगा ಗೈಸ್ ಫೈನಲಿ ಪಾನಿಪುರಿ ಒಂದು ಸಿಕ್ಕಿತ್ತು ಗೈಸ್. ಇವಾಗ ತಿಂದ್ಕೊಂಡು ಹೋಗ್ತಾ ಇದ್ದೀವಿ. ಖಾಲಿ ಪಾನಿಪುರಿ ಮಾತ್ರ ತಿಂದದ್ದು, ಇನ್ನು ಸುಮಾರು ತಿಂದು ಗೈಸ್ ನಾವು ಬೀಚ್ ಹತ್ರ ಹೋಗುವಂತ ಪ್ಲ್ಯಾನ್ ಮಾಡಿ ಬಂದ್ವಿ, ಅದು ಸಹ ಆಗಲಿಲ್ಲ. ಮಾಲಲ್ಲಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಒಂದು ಪ್ಲೇಸಿಗೆ ಹೋಗುವಂತ, ಅದು ಸಹ ಆಗಲಿಲ್ಲ. ಈಗ ಖಾಲಿ ತಿನ್ನಲಿಕ್ಕೆ ಮಾತ್ರ ಗೈಸ್, ತಿನ್ನಲಿಕ್ಕೆ ಬಂದಿದ್ದೀವಿ ಗೈಸ್. ಒಂದು ಪ್ಲೇಟ್ ಚಿಕನ್ ಪಾಪ್ಕಾರ್ನ್ ಮತ್ತು ಚಾಕ್ಲೇಟ್ ಶೇಕ್, ಟೆಂಡರ್ ಕೊಕೊನಟ್ ಶೇಕ್. ಸದ್ಯಕ್ಕೆ ಇಷ್ಟು ತಿಂದು ಫುಲ್ ಆಗಲಿಲ್ಲ ಅಂದರೆ ಮತ್ತೆ ಹೋಗಿ ಬಿಲ್ ಮಾಡಿ. ಗೈಸ್ ಪಾಪ್ಕಾರ್ನ್ ರೆಡಿ ಆಗಿದೆ, ತರಲಿಕ್ಕೆ ಹೋಗಿದ್ದಾರೆ. ಪುಷ್ಪಲ ಇದು ಖಾಲಿ ಆದ್ರೆ ಸಹ ಶೇಕ್ ಬರಲಿಲ್ಲ. ತರ್ತೇನೆ ಅಂತ ಹೋಗಿದ್ದಾಳೆ ಗೈಸ್ ಪೂಜಾ. ಟೆಂಡರ್ ಶೇಕ್ ಅವಳಿಗೆ, ಚಾಕ್ಲೇಟ್ ಶೇಕ್ ಅದಕ್ಕೆ ಕಲ್ಲರೇ ಇಲ್ಲ ಗೈಸ್. ಸೊ ಗೈಸ್ ರೂಮಿಗೆ ಬಂದು ಸ್ನಾನ ಮಾಡಿ ಫ್ರೆಶ್ ಎಲ್ಲ ಆಗಿ ಇವಾಗ ಡ್ರೆಸ್ ಎಲ್ಲ ವಾಶ್ ಮಾಡಲಿಕ್ಕಿತ್ತು, ಎಲ್ಲ ವಾಶ್ ಆಗಿ ಇವಾಗ ಕೂತ್ಕೊಂಡಿದ್ದೀನಿ. ಅಮ್ಮ ಕೂಡ ಕಾಲ್ ಮಾಡಿದರು. ಸೊ ಅಮ್ಮನ ಹತ್ರ, ಅಕ್ಕನ ಹತ್ರ, ತಮ್ಮನ ಹತ್ರ ಎಲ್ಲ ಮಾತಾಡಿ ಇವಾಗ ಕೂತ್ಕೊಂಡಿದ್ದೀನಿ ಗೈಸ್. ಇನ್ನೂ ಮಲ್ಕೊಳ್ಳೋದು, ಊಟ ಎಲ್ಲ ಮಾಡೋಕ್ಕಿಲ್ಲ, ಹೊಟ್ಟೆ ಫುಲ್ಲಾಗಿದೆ. ಎಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.